Ministry invited all the ಕನ್ನಡದ ಹೇಳ ಮಾನ್ಯ ಆರೋಗ್ಯ ಸಚಿವರು ಕರ್ನಾಟಕ ರಾಜ್ಯ ಹೋಟೆಲ್ ಸಂಘ ಹಾಗೆ ಬೆಂಗಳೂರು ಹೋಟೆಲ್ಗಳ ಸಂಘ ಕ್ಯಾಟರಿಂಗ್ ಸಂಘ ಹಾಗೆ ದಕ್ಷಿಣ ಭಾರತೀಯ ಹೋಟೆಲ್ಗಳ ಸಂಘ ನಮ್ಮ ಹೋಟೆಲ್ ಉದ್ಯಮದ ಎಲ್ಲ ಸಂಘಗಳನ್ನು ಇವತ್ತು ಕರೆದು ತಾವು ಈಗಾಗಲೇ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಪ್ರಾರಂಭ ಮಾಡಿದ್ದೀವಿ. ಅದಕ್ಕೆ ಸರಿಯಾಗಿ ನಿಬಂಧನೆಗಳನ್ನು ಅಂದರೆ ನೀವು ಹೋಟ್ಲಲ್ಲಿ ಯಾವ್ಯಾವುದನ್ನು ಹೇಗೆ ಮೇಂಟೈನ್ ಮಾಡಬೇಕಂತ ಅನ್ನುವ ಸರ್ಕ್ಯುಲರ್ ನಾವು ಕೊಟ್ಟಿದ್ದೇವೆ. ಅದನ್ನು ಅಳವಡಿಸ್ಕೊಳ್ಳಿ. ನಮ್ಮ ಉದ್ದೇಶ ನಿಮಗೆ ತೊಂದರೆ ಕೊಡೋದಲ್ಲ. ನೀವು ಯಾರು ಬಂದಿದ್ದೀರಿ ನಿಮ್ಮ ಕಾರ್ಮಿಕರಿಗೆ ಟ್ರೈನಿಂಗ್ ಕೊಡಿ, ಹಾಗೆ ಇತರವರಿಗೂ ತಿಳಿಸಿ ಎಲ್ಲರೂ ಆರೋಗ್ಯವಾದ ಶುಚಿತ್ವವಂಥ ಇದನ್ನು ಮೇಂಟೈನ್ ಮಾಡಿ ಅಂತ ಹೇಳಿದ್ದಾರೆ. ನಾವು ಕೊಟ್ಟಿರುವಂತಹ ಏನು ಮಾರ್ಗಸೂಚಿ ಇದೆಯಲ್ಲ ಅದನ್ನು ನೀವು ಅಳವಡಿಸ್ಕೊಳ್ಬೇಕು ಎಲ್ಲರೂ ಅಂತ ಹೇಳಿದ್ದಾರೆ. ನಾವು ಕೇಳಿದ್ದೀವಿ, ನೀವು ಇನ್ಸ್ಪೆಕ್ಷನ್ ಮಾಡಬೇಕಾದ್ರೆ ನಮ್ಮ ಅಸೋಸಿಯೇಷನ್ನಿಂದ ಒಬ್ಬರನ್ನ ನಿಮ್ಮ ಇನ್ಸ್ಪೆಕ್ಷನ್ ತಂಡಕ್ಕೆ ತೆಗೆದುಕೊಳ್ಳಿ. ಆಮೇಲೆ QR ಕೋಡಿಂದ ಯಾರೋ ಬೇಕಾಬಿಟ್ಟು ದೂರು ಕೊಟ್ಟರೆ ಅದನ್ನು ಪರಿಗಣಿಸಿ ಅಂತ ಹೇಳಿದ್ದೀವಿ. ಹಾಗೆ ದಂಡದ ಹಣವನ್ನು ಸ್ವಲ್ಪ ಕಡಿಮೆ ಮಾಡಿ, ಪ್ರಪ್ರಥಮ ಯಾರಿಗೆ ದಂಡ ಹಾಕಬಾರ್ದು. ಎರಡನೇ ಒಂದ್ಸಲಿ ಇನ್ಸ್ಪೆಕ್ಷನ್ ಮಾಡಿ ಸೂಚನೆ ಕೊಟ್ಟು ಸರಿಪಡಿಸ್ಕೊಳ್ತಿದ್ದಾರೆ ಮಾತ್ರ ದಂಡ ಹಾಕಿ ಅಂತ ಕೇಳ್ಕೊಂಡಿದ್ದೀವಿ. ಸಚಿವರು ಅದನ್ನೆಲ್ಲ ಪರಿಗಣನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಧನ್ಯವಾದಗಳು. Health Minister called the meeting. See, the meeting is very fruitful and very friendly. He had spoken. The inspection that is not the right, that is the inspection. And the inspection he has to do that. We will welcome the inspection. And some there, regulations is there, do's and don't do's things are there. That they have to clearly, there is no clarity in this thing, that they have to clear it. And hygienic, and if you come to Darshini Hotel or in the restaurant, there all that is the open kitchen will be there. People or customer openly they can see what preparation is going on and what they are ordering. So there is not no way of doubts on that. And minor whatever things is there, 100% we assured them, 100% we will take care of the lapses. So, what were your demands and? No demands. I mean, you submitted a memorandum, right? Yeah. We told, see, like whatever our difficulties is there, and immediately you should not, if any fault comes, immediately you should not close the restaurant or hotels. You should give some times, like 7 days notice or 10 days notice to prepare. That is a warning notice. After the notice, they are not if up to the mark, or again complaint is there, let them take the action. And in the penalty also, one of our association member, they requested put some nominal fees, nominal penalty, like 50,000, 1 lakh or 3 lakh or 4 lakh, not like that. Charge the minimum charges and give the show cause notice, we told. So, the kind of concerns that were seen during the inspections or the raids, are they addressed here in the meeting? Yeah, they addressed. And we also very clearly told, because of, say, like onion or tomato, after segregation, nobody will use the spoiled one. So that is a confusion will be there. That also we gave the this thing. Madhukar Shetty, Karnataka State Hotel Association President. So hotel people, hotel owners are playing with the lives. ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಗ್ತಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಮೀಟಿಂಗ್ ಮಾಡಿದ್ದೀರಾ ಏನು? ಫುಡ್ ಸೇಫ್ಟಿ ಆ್ಯಕ್ಟ್ ಅಂತ ಈಗ ಕೆಲವು ವರ್ಷಗಳಿಂದ ಬಂದಿದೆ. ಅದರ ಪ್ರಕಾರವಾಗಿ ಜನಗಳ ಆರೋಗ್ಯ ಮುಖ್ಯ ಅಂತ ಸರ್ಕಾರ ನಿರ್ಧರಿಸಿದೆ. ನಾವು ಕೂಡ ಅದಕ್ಕೆ ಕೋಆಪರೇಷನ್ ಇದೆ, ಇಲ್ಲ ಅಂತ ಇಲ್ಲ. ಯಾಕಂದರೆ ಜನ ಅಂದರೆ ಯಾರು? ನಾವು ಹೋಟೆಲ್ ಓನರ್ಸ್ ಕೂಡ ಜನನೇ. ನಾವು ತಯಾರು ಮಾಡಿರೋವಂಥ ಫುಡ್ನ ನಾವು ಕೂಡ ತಿಂತೀವಿ. ಮತ್ತು ಆರೋಗ್ಯಕ್ಕೆ ಹಾನಿಕರ ಅಂದರೆ ಅದನ್ನು ನಾವು ತಿನ್ನೋದಿಲ್ಲ. ಇದರಲ್ಲಿ ತುಂಬ ಸಬ್ಜೆಕ್ಟ್ ಇದೆ ಮಾತಾಡಲಿಕ್ಕೆ. ಯಾರು ಒಬ್ಬ ಫಾರ್ಮರು ಪೆಸ್ಟಿಸೈಡ್ಸ್ ಯೂಸ್ ಮಾಡಿ ಬೆಳಿತಾನೆ, ಅದನ್ನು ತೊಗೊಂಬಂದು ನಾವೇನು ವಾಶ್ ಮಾಡಿದ ತಕ್ಷಣ ಆ ಪೆಸ್ಟಿಸೈಡ್ ಕೂಡ ಕ್ಲಿಯರ್ ಆಗೋದಿಲ್ಲ. ಅಂಥದ್ದು ಕೂಡ ನಾವು ಕೂಡ ಅಡುಗೆ ಮಾಡ್ತೀವಿ. ಮತ್ತು ನಾವು ಏನು ಈ BWSSB ವಾಟರ್ ಕೂಡ ನಾವು ಏನು ಯೂಸ್ ಮಾಡ್ತೀವಿ, ಆ ವಾಟರ್ ಕೂಡ ಎಷ್ಟು ಯೋಗ್ಯವಾಗಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಇದೆ. ಈ ಥರ ಅನೇಕ ಕಾರ್ನರ್ಸಿಂದ ಬಂದಾಗ
ಒಳ್ಳೆ ಅಡಿಗೆ ತಯಾರು ಮಾಡಲಿಕ್ಕೆ ನಾವು ಕೂಡ ಅದಕ್ಕೆ ಕಷ್ಟಪಟ್ಟು ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಈಗ ಸರ್ಕಾರ ಏನು ಈ ಚೆಕಪ್ಸು ನಡೆಸ್ತಾ ಇದೆ ಅದಕ್ಕೆ ನಾವು ವೆಲ್ಕಮ್ ಮಾಡ್ತೀವಿ. ಯಾಕಂದರೆ ಎಲ್ಲೋ ಒಂದು ಸ್ವಲ್ಪ ಲೋಪದೋಷ ಇದ್ದರೆ ಅವರು ನಮಗೆ ಎತ್ತಿ ತೋರಿಸ್ತಾರೆ. ಅದರಿಂದ ನಾವು ಕೂಡ ಅದನ್ನು ಸರಿ ಮಾಡ್ಕೋಬೋದು. ಮುಂದಿನ ದಿನಗಳಲ್ಲಿ ನಾವು ಮತ್ತು ಸರ್ಕಾರ ಜನಗಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ತೀವಿ. ಶೇಖರ್ ನಾಯ್ಡು ಅಂತ, ಕರ್ನಾಟಕ ಸ್ಟೇಟ್ ಹೋಟೆಲ್ ಅಸೋಸಿಯೇಷನ್ ಜಾಯಿಂಟ್ ಸೆಕ್ರೆಟರಿ.